ಈಗ ಸುದ್ದಿಗಳ ವಿವರ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಈ ಉಪಚುನಾವಣೆಯಲ್ಲಿ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಉತ್ತಮ ಮತದಾನ ಆಗಿದೆ, ಹಾಗಾಗಿ ಅಲ್ಲಿ ಆಡಳಿತ ಬದಲಾವಣೆ ಆಗುತ್ತೆ, ನಾವು ಗೆಲ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಕರ್ನಾಟಕದ 2 ಕ್ಷೇತ್ರಗಳಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ಇಲ್ಲೇ ನಡೆದಂಥ ಚುನಾವಣೆಯಲ್ಲೂ ಸಹ ನಾವೇ ಗೆಲ್ತೀವಿ ಅನ್ನುವಂಥ ಮಾತನ್ನು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಶಿವಮೊಗ್ಗದ ನಿವಾಸದಲ್ಲಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಮತ್ತು ಭಾಳ ಮುಖ್ಯವಾಗಿ ಖರ್ಗೆ ಅವರ ಈ ಹೇಳಿಕೆ ಏನಿದೆ ನರೇಂದ್ರ ಮೋದಿ ಅವರು ಭಯೋತ್ಪಾದಕ ಅಂತ, ಆ ವಿಚಾರವಾಗಿಯೂ ಸಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಖರ್ಗೆ ಅವರು ಈ ರೀತಿ ಹೇಳಬಾರ್ದಿತ್ತು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅವರಿಗೆ ನಾನು ಸಲಹೆ ಕೊಡ್ತೀನಿ, ಈ ರೀತಿ ಮಾತಾಡಬೇಡಿ ಅಂತ ಅವರು ಹೇಳಿದ್ದಾರೆ. ವೋಟ್ ಶೇರ್ ಜಾಸ್ತಿ ಆಗಿರೋದ್ರಿಂದ ಎಲ್ಲರ ಅನಿಸಿಕೆ BJP ಈ ಬಾರಿ ಮೊದಲ ಬಾರಿಗೆ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ, ಈಗಿರೋ ಆಡಳಿತ ಪಕ್ಷದ ಬಗ್ಗೆ ಜನ ಬೇಸತ್ತಿದ್ದಾರೆ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತ ಆಗಿದೆ. ಬಹುಶಃ ನಾಡಿದ್ದು ಎಕ್ಸಿಸ್ಟ್ ಪೋಲ್ ಅಂದಮೇಲೆ ನಿಮ್ಗೆ ಇನ್ನೂ ಸ್ಪಷ್ಟ ಆಗ್ಬೋದು. ನನ್ನ ಪ್ರಕಾರ ಗೆಲ್ತೇವೆ ನಾವು. ಎರಡನೇದು, ಈ ಉಪಚುನಾವಣೆ 2 ಕಡೆ ನಡೆದಿದೆ, ದಾವಣಗೆರೆ ಬಾಗಲಕೋಟೆ, 2 ಕಡೆನೂ 100ಕ್ಕೆ 100 ನಮ್ಮ ಅಭ್ಯರ್ಥಿಗಳು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಭಾಳ ದೊಡ್ಡ ಅಂತರದಲ್ಲಿ ಇಬ್ಬರು ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಖರ್ಗೆ ಅವರ ಟೆರರಿಸ್ಟ್ ಎಂಬ ಹೇಳಿಕೆ, ಖರ್ಗೆ ಅವರದ ಹೇಳಿಕೆ ಟೆರರಿಸ್ಟ್, ಆ ಥರ ಹೇಳಿಕೆಗಳನ್ನು ಹಿರಿಯರ ಕೊಡಬಾರ್ದಾಗಿತ್ತು. ಈಗಾಗಲೇ ಸಾಕಷ್ಟು ಪ್ರೊಟೆಸ್ಟ್ ಎಲ್ಲ ಕಡೆ ಆಗಿದೆ. ಅವರು ಇವತ್ತು ಪ್ರಧಾನಿ ಮುಂದೆ ಒಂದು ಕ್ಷಮಾಪಣೆಯನ್ನು ಕೇಳಿ ಇದು ಕೊನೆ ಮಾಡೋದು ಒಳ್ಳೆಯದು ಅನ್ನೋ ಒಂದು ಸಲಹೆಯನ್ನು ನಾನು ಕೊಡ್ತೇನೆ ಅಷ್ಟೇ, ಅದಕ್ಕಿಂತ ಹೆಚ್ಚೇನು ಹೇಳಕ್ಕೆ ಇಷ್ಟ. ರಾಜ್ಯದ ಕಾಂಗ್ರೆಸ್ನ ಗೊಂದಲ ಅಂದರೆ ನೆಕ್ಸ್ಟ್ CM ಬಗ್ಗೆ ನಡೀತಿರೋದು ಈ ಚುನಾವಣೆ ಸಂಬಂಧಪಟ್ಟಂತೆ ಎಫೆಕ್ಟ್ ಆಗುತ್ತೆ. ಈ ಚುನಾವಣೆ ಫಲಿತಾಂಶ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಮೋಸ್ಟ್ಲಿ ನೆಕ್ಸ್ಟ್ CM ಆಗಬೇಕು ಚರ್ಚೆ ನಡೀತಾ ಇದೆ. ಸಂಬಂಧಪಟ್ಟಂತೆ ನೋಡೋಣ, ಕಾದು ನೋಡೋಣ ಏನು ಮುಂದೆ ಏನು ಮಾಡ್ತಾರೆ, ಏನು ಮಾಡ್ತಾರೆ. ಅಲ್ಲ, ಯಾವುದೇ ಗೊಂದಲ ಇಲ್ಲ ಅಂತ ಹೇಳ್ತಾರೆ ಒಂದು ಕಡೆ, ಮತ್ತೊಂದು ಕಡೆ ಡೆಲ್ಲಿಗೆ ಹೋಗುವಂಥದ್ದು, ಅಲ್ಲಿ ಮತ್ತೆ ಚರ್ಚೆ, ಗೊಂದಲಗಳು ಜಾಸ್ತಿ ಇರೋದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ನೋಡೋಣ, ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟದ್ದು ಏನು ತೀರ್ಮಾನ ಸರ್, ಒಳ ಮೀಸಲಾತಿ ಗಲಾಟೆಗೆ ಜೋರಾಗ್ತಾ, ಕ್ಯಾಬಿನೆಟಲ್ಲೇ ಜೋರಾಗ್ತಾ ಇದೆ. ಹಿಂದೆ ಸರ್ಕಾರ BJP ಸರ್ಕಾರ ಇದ್ದಾಗ BJP ವಿರುದ್ಧ ಒಂದಷ್ಟು ಎಸ್ಕಟಾಗಿತ್ತು. ಈಗ ಅವರದೇ ಸರ್ಕಾರದಲ್ಲಿ ಮತ್ತೆ ಗೊಂದಲ ಶುರುವಾಗಿದೆ. ಒಳ ಮೀಸಲಾತಿ ಕ್ಯಾಬಿನೆಟ್ ಕೂಡ ನಾವು ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತಗೊಂಡಿದ್ದು, ಅವ್ರಿಗೆ ಗೊಂದಲದಲ್ಲಿ ಸಿಕ್ಕೊಂಡಿದ್ದಾರೆ.